ನೋಡಿ, ಇವರ ವಿರುದ್ಧ ಮತ್ತು ಜಯರಾಜ್ ಅವರಿಗೆ ಕೊಟ್ಟಿದ್ದಂತಹ ನಂಬರು 3635 ಮತ್ತು ಬಿನಿಕ್ಸ್ಗೆ ಮಗನಿಗೆ ಕೊಟ್ಟಿದ್ದು 3636. ಈ ಒಂದು ನಂಬರ್ಗಳನ್ನು ಕೊಡಲಾಯಿತು. ಇವರನ್ನು 3 and 6 ಸೆಲ್ಲಲ್ಲಿ ಇಡಲಾಗಿತ್ತು ಅಂತ ಹೇಳಲಾಗಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ತಮಿಳುನಾಡಿನಲ್ಲಿ ತಂದೆ ಮಗನ ಲಾಕಪ್ ಡೆತ್ ಕೇಸಿಗೆ ಸಂಬಂಧಪಟ್ಟಂತೆ ಪಾರ್ಟ್ 1 ವಿಡಿಯೋದಲ್ಲಿ ಆ ಘಟನೆ ಹೇಗೆ ನಡೀತು, ಏನಾಯಿತು ಅನ್ನೋದ್ರ ಬಗ್ಗೆ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಪಾರ್ಟ್ 2 ಆಗಿರ್ತಕ್ಕಂಥ ಈ ವಿಡಿಯೋದಲ್ಲಿ ಕಾನೂನಿನ ಅಂಶಗಳು ಏನಿದ್ದಾವೆ, ಯಾವ ಸೆಕ್ಷನ್ಗಳ ಆಧಾರದ ಮೇಲೆ ಅವರ ಮೇಲೆ FIR ದಾಖಲಾಗಿತ್ತು, ಆ ಸೆಕ್ಷನ್ಗಳ ಯಾವ ಕ್ರೈಮನ್ನು ಅಡ್ರೆಸ್ ಮಾಡ್ತಾ ಇತ್ತು, ಇದು ನಿಜವಾಗಿಯೂ ಆ ಒಂದು ಅಪರಾಧ ಘಟನೆ ನಡೆದಿದೆಯಲ್ಲ ಅದಕ್ಕೆ ಇದು ಸೂಕ್ತ ಇತ್ತ, ಮತ್ತು ಇವರು ಮಾಡಿರ್ತಕ್ಕಂತಹ ಒಂದು ಪೊಲೀಸ್ ಟಾರ್ಚರ್ಗಳು ಯಾವ ರೀತಿ ಇದೆ, ಮತ್ತು ಈ ಒಂದು ಆರ್ಡ್ರಲ್ಲಿ ಅಂದರೆ ಆರ್ಡರ್ ಶೀಟ್, ಜಡ್ಜ್ಮೆಂಟ್ ಶೀಟಲ್ಲಿ ಕೋರ್ಟು ಯಾವ ಅಂಶಗಳನ್ನು ಫೈಂಡಿಂಗ್ಸ್ ಮಾಡಿದೆ, ಯಾಕೆ ಇದು ರೇರ್ ಆಫ್ ದಿ ರೇರೆಸ್ಟ್ ಕೇಸ್ ಅಂತ ಆಯಿತು, ದೇಶದ ಇತಿಹಾಸದಲ್ಲಿಯೇ 9 ಜನ ಪೊಲೀಸರನ್ನು ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಮರಣದಂಡನೆ ಡೆತ್ ಸೆಂಟೆನ್ಸನ್ನು ನೀಡಲಾಗಿದೆ, ಯಾಕಾಯಿತು, ಈ ಒಂದು ಕೇಸಿನ ಒಂದು ಮೊಕದ್ದಮೆಯ ಗಂಭೀರತೆ ಏನು, ಇದರಲ್ಲಿ ಪೊಲೀಸರ ಪಾತ್ರ ಏನು, ಪಬ್ಲಿಕ್ಗಳ ಪಾತ್ರ ಏನಿತ್ತು, ಸಾಕ್ಷಿಗಳು ಏನೇನು ಹೇಳಿದ್ರು, ಮತ್ತು ವಿಟ್ನೆಸ್ಗಳು ಯಾವ ಲಿಸ್ಟ್ಗಳಿದೆ, ಮತ್ತು ಯಾವ ಸಾಕ್ಷಿಗಳ ಆಧಾರದ ಮೇಲೆ ಇದನ್ನು ದೃಢೀಕರಣ ಮಾಡಲಾಯಿತು, ಇದರಲ್ಲಿ CBI ಪಾತ್ರ ಏನು, ಹೈಕೋರ್ಟಿನ ಪಾತ್ರ ಏನು, ವೈದ್ಯರ ಪಾತ್ರ ಏನು, ಇಲ್ಲಿ ಯಾರ ಕರ್ತವ್ಯ ಲೋಪ ಆಗಿದೆ, ಈ ಎಲ್ಲ ಒಂದು ಕಾನೂನಿನ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ, ಈ ಒಂದು ತಂದೆ ಮಗನ ವಿರುದ್ಧ ಕೋವಿಡ್ ಸಂದರ್ಭದಲ್ಲಿ ಕೇವಲ 15 ನಿಮಿಷಗಳು ಹೆಚ್ಚುವರಿಯಾಗಿ ಅಂಗಡಿಯನ್ನು ತೆರೆದಿದ್ದರು, ಮತ್ತು ಅಲ್ಲಿ ಈ ಒಂದು ಪೊಲೀಸರ ವಿರುದ್ಧ ಈ ಒಂದು ತಂದೆ ಮತ್ತು ಮಗ ಮಾತನಾಡಿದರು, ಈ ಪೊಲೀಸ್ ದೌರ್ಜನ್ಯಗಳನ್ನು ನಾವು ಧಿಕ್ಕರಿಸಬೇಕು, ಇದನ್ನು ಬಿಡಬಾರದು, ಹೀಗೇನೆ ಮುಂದುವರಿಯಲಿಕ್ಕೆ, ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿ ಮಾತನಾಡಿಕೊಂಡಿದ್ದರು ಅನ್ನೋದು ಪೊಲೀಸಿನವರ ಗಮನಕ್ಕೆ ಬಂದ ಕೂಡಲೇ ಅವರನ್ನು ಬಂದು ಎಳೆದುಕೊಂಡು ಹೋಗಿ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ಟಾರ್ಚರನ್ನು ಪ್ರಾರಂಭ ಮಾಡಿದರು, ಮತ್ತು ಅವರ ಮೇಲೆ FIR ಕೂಡ ದಾಖಲು ಮಾಡಲಾಗಿತ್ತು. ಈ FIR ಅಲ್ಲಿ ಯಾವ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಿದರು ಅನ್ನೋದನ್ನು ನನಗೆ ಹೇಳ್ತೇನೆ. ನೋಡಿ, ಸೆಕ್ಷನ್ 188 ಹಾಕಿದರು. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಡಿಸೊಬೀಡಿಯನ್ಸಿ ಟು ಆರ್ಡರ್ ಡ್ಯೂಲಿ ಪ್ರೊಮಲ್ಗೇಟೆಡ್ ಬೈ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ಈಗಾಗಲೇ ಇರುವಂತಹ ಒಂದು ಸರ್ಕಾರದ ಅಥವಾ ಉನ್ನತ ಮಟ್ಟದ ಆದೇಶವನ್ನು ಧಿಕ್ಕರಿಸಿ ಒಂದು ಕೃತ್ಯವನ್ನು ಮಾಡಿದರೆ ಆಗ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸೆಕ್ಷನ್ನನ್ನು ಅಲೋಕೇಟ್ ಮಾಡ್ತಾರೆ. ಅಂದರೆ ಡಿಸೊಬೀಡಿಯನ್ಸಿ, ಸರ್ಕಾರ ಹೇಳುತ್ತೆ ಕೋವಿಡ್ ಟೈಮ್ನಲ್ಲಿ ನೀನು ಹಿಂಗೆ ತೆಗಿಬಾರ್ದು ಮಾಡಬಾರ್ದು ಅಂತ ಹೇಳಿತ್ತು, ಇವರು ಬಾಗಿಲನ್ನು ತಗೊಂಡು ಕೂತಿದ್ರು ಅನ್ನುವಂತಹ ಒಂದು ಕಾರಣವನ್ನು ಕೊಟ್ಟು ಸೆಕ್ಷನ್ 188 ಇನ್ಸರ್ಟ್ ಮಾಡಿದರು. ಇನ್ನು ಎರಡನೆಯದಾಗಿ ಸೆಕ್ಷನ್ 269 ಅಂದರೆ ಏನು, ನೆಗ್ಲಿಜೆಂಟ್ ಆ್ಯಕ್ಟ್ ಲೈಕ್ಲಿ ಟು ಸ್ಪ್ರೆಡ್ ಇನ್ಫೆಕ್ಷನ್ ಆಫ್ ಡಿಸೀಸ್ ಡೇಂಜರಸ್ ಟು ಲೈಫ್, ಇವರ ಒಂದು ನಿರ್ಲಕ್ಷ್ಯದ ಕೃತ್ಯದಿಂದ ಈ ಒಂದು ರೋಗದ ಹರಡುವಿಕೆಯು ಎಲ್ಲರಿಗೂ ಪಸರಿಸಿ ಇನ್ಫೆಕ್ಷನ್ ಆಗುವಂತಹ ಒಂದು ಕೃತ್ಯವನ್ನು ಇವರು ಮಾಡಿದ್ರು ಎಂಬುವಂತಹ ಆರೋಪದಡಿ ಈ ಒಂದು ಸೆಕ್ಷನನ್ನು ಇವರು ಇನ್ಸರ್ಟು ಮಾಡಿರ್ತಾರೆ. ಇದರಿಂದ ಬೇರೆಯವರಿಗೆ ಲೈಫ್ ಥ್ರೆಟ್ ಆಗಲಿ, ಇನ್ಫೆಕ್ಷನ್ ಆಗಲಿ ಆಗುವಂತಹ ಸಾಧ್ಯತೆ, ಮತ್ತು ಪ್ಯಾಂಡಮಿಕ್ ಒಂದು ದೊಡ್ಡ ರೋಗ ಅಂತ ನಾವೇನು ಕರಿತೇವೆ ಅದು ಹರಡುವಂತಹ ಒಂದು ಪ್ರಮೇಯ ಇತ್ತು. ಆದ್ದರಿಂದ ಈ ಒಂದು ಸೆಕ್ಷನ್ನ ಅವರು ಇನ್ಸರ್ಟ್ ಮಾಡಿದರು. ಇನ್ನು ಮೂರನೆಯದಾಗಿ ಸೆಕ್ಷನ್ 294B
ಈ ಸೆಕ್ಷನ್ನ ಹಾಕಿದ್ರು. ಆಬ್ಸೆನ್ಸ್ ಆ್ಯಕ್ಟ್ಸ್ ಆ್ಯಂಡ್ ಸಾಂಗ್ಸ್ ಇನ್ ಎ ಪಬ್ಲಿಕ್ ಪ್ಲೇಸ್, ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ಇವರು ಅಲ್ಲಿ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡಿದರು. ಜೋರಾಗಿ ಮಾತನಾಡುವ ಮುಖಾಂತರ, ಪೊಲೀಸರ ವಿರುದ್ಧ ಮಾತನಾಡುವ ಮುಖಾಂತರ ಅವರು ಮಾತನಾಡಿದರು, ಪಬ್ಲಿಕ್ ನ್ಯೂಸೆನ್ಸನ್ನು ಮಾಡಿದರು ಎಂಬುವಂತಹ ಒಂದು ಸೆಕ್ಷನ್ನ ಇಲ್ಲಿ ಹಾಕಿದರು. ಇನ್ನು ಸೆಕ್ಷನ್ 353 ಅಸಾಲ್ಟ್ ಆರ್ ಕ್ರಿಮಿನಲ್ ಫೋರ್ಸ್ ಟು ಡೆಟರ್ ಎ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡಿಸ್ಚಾರ್ಜ್ ಆಫ್ ಡ್ಯೂಟಿ. ಪಬ್ಲಿಕ್ ಸರ್ವೆಂಟ್ ಅಂದರೆ ಪೊಲೀಸಿನವರ ಕರ್ತವ್ಯಕ್ಕೆ ಚ್ಯುತಿ ತಂದರು, ಲೋಪ ಮಾಡಿದ್ರು, ಅವರು ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಇವರು ಅಡಚಣೆಯನ್ನು ಉಂಟು ಮಾಡಿದ್ರು. ಇನ್ನು ಸೆಕ್ಷನ್ 506 ಸಬ್ ಕ್ಲಾಸ್ 2 ಅಂದರೆ ಪನಿಷ್ಮೆಂಟ್ ಆರ್ ಕ್ರಿಮಿನಲ್ ಇಂಟಿಮಿಡೇಷನ್. ಈ ಒಂದು ಏನು ಪಬ್ಲಿಕ್ಗಳಿಗೆ ತೊಂದರೆ ಮಾಡುವಂಥ ಮತ್ತು ಇವರು ಮಾಡುವಂತಹ ಕ್ರಿಯೆಯಿಂದ ಸಾರ್ವಜನಿಕರ ಸಾವಿಗೂ ಕಾರಣವಾಗಬಹುದಾದಂತಹ ಒಂದು ಗ್ರೀವಿಯಸ್ ಹರ್ಟ್, ಅಂದರೆ ಮಾರಣಾಂತಿಕವಾಗಿ ಅವರಿಗೆ ಕಾಯಿಲೆ ಉಂಟಾಗುವಂತಹ ಕೃತ್ಯಗಳನ್ನು ಘಟಿಸಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಕ್ರಿಮಿನಲ್ ಇಂಟೆನ್ಷನ್ನಿಂದನೇ ಇವರು ಈ ಒಂದು ಅಂಗಡಿನ ತೆಗೆದಿದ್ರು ಎಂಬುವಂತಹ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು. ಇದು ಅಬೋ 7 years ಇಂಪ್ರಿಸನ್ಮೆಂಟ್ ಕೂಡ ಇದು ಅಟ್ರಾಕ್ಟ್ ಆಗ್ತಾ ಇತ್ತು. ಆದ್ದರಿಂದ ಇಂತಹ ಒಂದು ಸೆಕ್ಷನ್ಗಳ ಅಂಡರಲ್ಲಿ ಇವರು FIR ದಾಖಲು ಮಾಡ್ತಾರೆ. ನೋಡಿ, ಇದಿಷ್ಟನ್ನು ನೀವು ನೋಡಿದ್ರೆ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪೊಲೀಸಿನವರು ಒಂದು 15 ನಿಮಿಷ ಅಂಗಡಿ ಓಪನ್ ಮಾಡಿದ್ದಕ್ಕೆ ಕಾನೂನನ್ನು ಯಾವ ರೀತಿಯಾಗಿ ಅವರಿಗೆ ಇಷ್ಟ ಬಂದ ಹಾಗೆ ದುರ್ಬಳಕೆಯನ್ನು ಮಾಡಿಕೊಳ್ತಾರೆ. ಅವರ ಈಗೋಗೆ ಅಹಂಕಾರಕ್ಕೆ ಪೆಟ್ಟು ಬಿದ್ದುಬಿಟ್ರೆ ಸಿಂಗಮ್ಗಳ ರೀತಿಯಲ್ಲಿ ಯಾವ ರೀತಿ ಎಳ್ಕೊಂಡು ಹೋಗಿ ಸೆಕ್ಷನ್ ಮೇಲೆ ಸೆಕ್ಷನ್ಗಳನ್ನು ಹಾಕಿ ಹೇಗೆ ಅವರು ಟಾರ್ಚರ್ಗಳನ್ನು ಮಾಡ್ತಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೋಬಹುದಾಗಿದೆ. ಮತ್ತು ಆ ಒಂದು ಆರ್ಡರ್ ಶೀಟಲ್ಲಿ ಇರ್ತಕ್ಕಂಥ ಅಂಶಗಳು ಇನ್ನೇನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿಯಾಗಿ ಟಾರ್ಚರ್ ಮಾಡಿದರು ಅನ್ನೋದನ್ನು ಇಲ್ಲಿ ಹೇಳ್ತೇನೆ. ಕ್ಲಿಯರಾಗಿ ಅಲ್ಲಿ ಬರೆಯಲಾಗಿದೆ. 10 ಲಾಠಿಗಳನ್ನು ಬಳಸಿದ್ದಾರೆ, ಒಂದು ಫೈಬರ್ ಸ್ಟಿಕ್ಕನ್ನು ಬಳಸಲಾಗಿದೆ, ರಾಡನ್ನು ಬಳಸಲಾಗಿದೆ ಅಂತ ಹೇಳಿ. ಅದರಲ್ಲಿ ಏಕಾಏಕಿ ಅವರು ಸಂಜೆ 7 ಪ್ರಾರಂಭ ಮಾಡಿದವರು 3 ಗಂಟೆವರೆಗೂ ಕೂಡ ಅವರನ್ನು ಹೊಡೆದಿದ್ದಾರೆ. 10 ನಿಮಿಷ ಬ್ರೇಕ್ ಕೊಟ್ಟು ಹೊಡೆದಿದ್ದಾರೆ. ಅವರು ಕೂಗಾಡ್ತಾ ಇದ್ದಿದ್ದು, ಅರ್ಚಾಡ್ತಾ ಇದ್ದಿದ್ದು ಅಲ್ಲಿರ್ತಕ್ಕಂಥ ಇನ್ನಿತರ ಆರೋಪಿಗಳಿಗೆ ಕೇಳಿಸ್ತಾ ಇತ್ತು ಎಂಬುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಹಾಗೂ ಇದಕ್ಕೆ ಮೇನು ಐ ವಿಟ್ನೆಸ್ ಆಗಿರ್ತಕ್ಕಂಥ ರೇವತಿ ಎಂಬುವಂತಹ ಒಂದು ಕಾನ್ಸ್ಟೇಬಲ್ ಕೂಡ ಅವರು ಅದನ್ನು ಹೇಳ್ತಾರೆ. ಅವರು ನೋಡದೆ ಹೋದರೂ ಕೂಡ ಅವ್ರ ಕಿರ್ಚಾಟ, ಅಯ್ಯೋ ಅಮ್ಮ ಎಂಬುವಂತಹ ಕಿರ್ಚಾಟಗಳು ಅವರಿಗೆ ಕೇಳಿಸ್ತಾ ಇತ್ತು ಎಂಬುವುದು ಅಲ್ಲಿ ದಾಖಲಾಗಿದೆ, ವಿಟ್ನೆಸ್ ಸ್ಟೇಟ್ಮೆಂಟ್ ಆಗಿ ದಾಖಲಾಗಿದೆ. ಈ 10 ಲಾಠಿಗಳ ಫೈಬರ್ ಸ್ಟಿಕ್ನಲ್ಲಿ ಮತ್ತು ರಾಡ್ ಏನು ಮಾಡಿದರೆ ಹೊಡೆದಿದ್ದಾರೆ ಅಂದರೆ ಸರಿಸುಮಾರು 18 ಸೀರಿಯಸ್ ಹರ್ಟ್, ಗ್ರೀವಿಯಸ್ ಹರ್ಟ್ ಆಗಿದೆ. 18 ಕಡೆ ಸೀರಿಯಸ್ ಆಗಿ ಗಾಯ ಆಗುವ ರೀತಿಯಲ್ಲಿ ಹೊಡೆದಿದ್ದಾರೆ ಅಷ್ಟು. ಮತ್ತು ರಾಡನ್ನು ಬ್ಯಾಕ್ ಸೈಡ್ ಬಟಕ್ 4 ಇಂಚ್ ಹೋಲು ಒಳಗಡೆ ಹಾಕಿ ರಾಡನ್ನು ಇಂಟೆಸ್ಟೈನ್ ಒಳಗಡೆ ಇರ್ತಕ್ಕಂಥ ಕರುಳುಗಳು ಕೂಡ ಅದು ಪ್ರಾಬ್ಲಮ್ಮು ಆಗುವ ಮಟ್ಟಿಗೆ, ಡ್ಯಾಮೇಜ್ ಆಗುವ ಮಟ್ಟಿಗೆ ಮಾಡಿದ್ದಾರೆ. ಆರ್ಗನ್ ಪ್ರಾಬ್ಲಮ್ ಆಗಿದೆ ಎಂಬುವಂತೆ ಅವರು ಇದನ್ನು ಬಿಂಬಿಸಿದ್ದಾರೆ ಮತ್ತು ಸ್ಟೇಟ್ಮೆಂಟ್ಗಳನ್ನು ಮಾಡಲಾಗಿದೆ. ವೈದ್ಯರು ಇಲ್ಲಿ ಏನಾಗಿದೆ ಆ ರಿಪೋರ್ಟನ್ನು ವೈದ್ಯರು ಕೊಟ್ಟುಬಿಟ್ಟಿದ್ದಾರೆ ಕೋರ್ಟಿಗೆ. ಈ ರೀತಿಯಾಗಿ ಆಗಿದೆ, ಇದು ನ್ಯಾಚುರಲ್ ಆಗಿರುವಂಥದ್ದಲ್ಲ, ಇದು ಅನ್ಯಾಚುರಲ್ ಆಗಿದೆ, ಇದು ಹೊಡೆತದಿಂದನೇ ಆಗಿರುವಂಥದ್ದು ಎಂಬುದು ಕೋರ್ಟಿನ ಗಮನಕ್ಕೂ ಕೂಡ ಬಂದಿದೆ. 4 ಇಂಚ್ ಹೋಲ್ ಮಾಡಿದ್ದಾರೆ ಬ್ಯಾಕ್ ಸೈಡಲ್ಲಿ ಅಂತ ಹೇಳಿದ್ರೆ ಇವರ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇರುತ್ತೆ ಲೆಕ್ಕ ಹಾಕ್ಕೊಳ್ಳಿ. ಇವರ ಅಹಂಕಾರಕ್ಕೆ ಬಂದುಬಿಟ್ರೆ ಎಷ್ಟರ ಮಟ್ಟಿಗೆ ಕ್ರೌರ್ಯ ಇರುತ್ತೆ ಎಂಬುದನ್ನೆಲ್ಲ ಲೆಕ್ಕ ಹಾಕೋಬೇಕು. ಸೊ ಇವರು ಯಾವ ರೀತಿಯಾಗಿ ಹೊಡೆದಿದ್ದಾರೆ ಅಂದರೆ ಗೋಡೆಗಳ ಮೇಲೆಲ್ಲ ರಕ್ತಗಳು ಸಿಂಪಡಿಸಿದೆ, ಎಲ್ಲ ಹಾರಿದ್ದಾವೆ. ಹಳೆ ಬಟ್ಟೆಗಳನ್ನು ತರಿಸಿಕೊಂಡು ಇವರು ಅದನ್ನೆಲ್ಲ ಹೊರಸಿಸ್ಕೊಂಡಿದ್ದಾರೆ. ಇವ್ರು ಹಾಕ್ಕೊಂಡಿರೋ ಬಟ್ಟೆನ ಬಿಚ್ಚಿ ಅದರಲ್ಲೂ ಹೊರಿಸಿದ್ದಾರೆ. ಮತ್ತು ಬಟ್ಟೆಗಳನ್ನು ತರಿಸ್ಕೊಳ್ಳೋಕೆ ಹೇಳಿ ಅದರಲ್ಲೂ ಕೂಡ ಹೊರಿಸಿದ್ರು ಆಗಿಲ್ಲ. ಮತ್ತು ಇವ್ರನ್ನ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕಂಬಳಿಯನ್ನು ಹಾಕಿದ್ದಾರೆ, ಕಂಬಳಿ ಪೂರ್ತಿ ಬ್ಲಡ್ ಆಗಿದೆ.
ನೋಡಿ ಎಂತಹ ಮಟ್ಟಿನ ಕ್ರೌರ್ಯ ಆಗಿದೆ ಅಂತ ಹೇಳಿ. ನಾವು ಜೈ ಭೀಮ್ ಸಿನಿಮಾನ ನೋಡಿಬಿಟ್ರೆ ಅದರಲ್ಲಿ ಅಮಾಯಕರುಗಳನ್ನು ಎಳ್ಕೊಂಡು ಬಂದು ಅವ್ರನ್ನ ಆರೋಪಿಗಳನ್ನಾಗಿ ಮಾಡಿ ಅವರಿಗೆ ಯಾವ ರೀತಿ ಟಾರ್ಚರ್ ಆಗಿರುತ್ತೆ ಅಂದರೆ ಆ ಲೆವೆಲಲ್ಲಿ ಟಾರ್ಚರ್ ಕೊಡ್ತಾರೆ. ಅದನ್ನು ನೋಡಿಬಿಟ್ರೆ ನೀವು ಇದನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಆ ಲೆವೆಲಲ್ಲಿ ಟಾರ್ಚರು ಇವರಿಗೆ ಆಗಿದೆ. ಬೆಳಗಾನ ಹೊಡೆದಿದ್ದಾರೆ. ಮತ್ತು ಪೊಲೀಸರನ್ನೇ ನೀವು ಕ್ರಮ ತಗೋತೀರಾ, ಪೊಲೀಸರ ವಿರುದ್ಧನೇ ಮಾತಾಡ್ತೀರಾ, ಅಷ್ಟು ನಿಮಗೆ ಧೈರ್ಯನಾ ಅಂತ ಹೇಳಿ 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 ಹೊಡೆದಿದ್ದಾರೆ. ಮತ್ತು ಈ ಒಂದು ಲಾಟಿ ಮೇಲೆ ಇದ್ದಂತಹ ಒಂದು ಬ್ಲಡ್ ಸ್ಟೈನ್ಗೂ ಮತ್ತು ಗೋಡೆಗಳ ಮೇಲೆ ಮ್ಯಾಜಿಸ್ಟ್ರೇಟ್ರವರು ವಿಸಿಟ್ ಮಾಡಿದಾಗ ಗೋಡೆ ಮೇಲೆ ಇದ್ದಂತಹ ಬ್ಲಡ್ ಸ್ಟೈನ್ಗೂ ಮ್ಯಾಚ್ ಆಗಿದ್ದಾವೆ. ಮತ್ತು ಬಟ್ಟೆ ಮೇಲೆ ಇದ್ದಿದ್ದು ಬ್ಲಡ್ ಸ್ಟೈನು ಮ್ಯಾಚ್ ಆಗಿದೆ. ಇವರು ಕೆಲವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಒಂದು ಜೊತೆ ಪೇರನ್ನು ಡಸ್ಟ್ಬಿನ್ಗೆ ಹಾಕಿರ್ತಾರೆ. ಅದನ್ನು ಅವರ ಹೆಂಡತಿ ಜಯರಾಜ್ ಅವರ ಹೆಂಡತಿ ಅದನ್ನು ತೆಗೆದು ಇಟ್ಕೊಂಡಿರ್ತಾರೆ. ಅದನ್ನು ಕೂಡ ಎವಿಡೆನ್ಸ್ ಆಗಿ ಕೊಟ್ಟಿದ್ದಾರೆ, ಮಾರ್ಕ್ ಮಾಡಿದ್ದಾರೆ. ಸೊ ಲಾಟಿ ಮತ್ತು ಆ ಬ್ಲಡ್ಡು ಕ್ಲಾತ್ ಮೇಲೆ ಇರ್ತಕ್ಕಂತಹ ಬ್ಲಡ್ ಸ್ಟೈನು ಮತ್ತು ಗೋಡೆ ಮೇಲಿದ್ದಾಗ ಇರೋದು ಆ FSL ರಿಪೋರ್ಟ್ಗಳು ಮ್ಯಾಚ್ ಆಗಿದೆ. ಸೊ ಇವರು ಹೊಡೆತದಿಂದ ಬಂದಂತಹ ರಕ್ತ ಟಾರ್ಚರಿಂದನೇ ಇವರು ಸತ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ರುಜುವಾತಾಗಿದೆ. ಇದು CBI ಮಧ್ಯಪ್ರವೇಶ ಮಾಡಿ ಅವರ ಕೆಲಸವನ್ನು ಅವರು ಮಾಡಿ ಪ್ರಾಸಿಕ್ಯೂಟ್ ಎಲ್ಲ ಮಾಡಿ ನೀಟಾಗಿ ಅವ್ರು ಏನಿದೆ ಎನ್ಕ್ವೈರಿಗಳನ್ನೆಲ್ಲ ಮಾಡಿ ನೀಟಾಗಿ ಅವರು ಅವರ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೈಕೋರ್ಟು ಮುಂಜಾಗ್ರತೆಯನ್ನು ವಹಿಸಿ ಸುಮೋಟೋ ಪವರನ್ನು ಬಳಸಿ ಕೇಸನ್ನು ದಾಖಲು ಮಾಡಿ CBIಗೆ ಡೈರೆಕ್ಷನ್ ಕೊಟ್ಟು CBIನವರು ತನಿಖೆಯನ್ನು ನೀಟಾಗಿ ಮಾಡಿ ಇದೆಲ್ಲ ಸಾಕ್ಷಿಗಳು ಬಂದಿದೆ. ಇದರಲ್ಲಿ ನಾವು ಪೊಲೀಸಿನವರು ಒಂದು CCTVಯನ್ನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅಂದರೆ ಆ ಒಂದು CCTV ಫುಟೇಜಸ್ಗಳು ಸಿಗದ ರೀತಿಯಲ್ಲಿ ಅದನ್ನು ಅವರು ಹಾಳು ಮಾಡಿದ್ದಾರೆ. ನೋಡಿ, ಅಲ್ಲೇ ಗೊತ್ತಾಗ್ತಾ ಇದೆ ಗಿಲ್ಟ್ ಕಾನ್ಷಿಯಸ್ ಅನ್ನೋದು, ಅಪರಾಧಿಕ ಪ್ರಜ್ಞೆ ಅನ್ನೋದು ಅಲ್ಲಿ ಗೊತ್ತಾಗ್ತಾ ಇದೆ. ಸೊ ಅದನ್ನು ಹಾಳು ಮಾಡಿದ್ದಾರೆ. ಸೊ ಇಷ್ಟೆಲ್ಲ ನಡೆದಿದೆ. ಮತ್ತು ಆ ಒಂದು ಸಂದರ್ಭದಲ್ಲಿ ಠಾಣೆಯಲ್ಲಿ ಇದ್ದಂತಹ ಇತರ ಆರೋಪಿಗಳು ಮತ್ತು ಸ್ಟಾಫಲ್ಲಿ ಈ ಒಂದು ಕಾನ್ಸ್ಟೇಬಲ್ ಯಾರು ರೇವತಿ ಎಂಬುವಂಥವರು ನಿಜಕ್ಕೂ ಅವರ ಒಂದು ಕೆಲಸ ಶ್ಲಾಘನೀಯ. ಇಲ್ಲಿ ನೋಡಿ 9 ಜನರು ಮೃಗೀಯ ವರ್ತನೆಯನ್ನು ಮಾಡ್ತಾರೆ. ಇನ್ನೊಂದು ಸಮವಸ್ತ್ರವನ್ನು ಧರಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಕಾನ್ಸ್ಟೇಬಲ್ ಅವರು ನ್ಯಾಯದ ಪರವಾಗಿ ನಿಲ್ತಾರೆ, ಮೇಲಧಿಕಾರಿಗಳ ವಿರುದ್ಧ ನಿಲ್ತಾರೆ. ಕೆಲಸ ಹೋಗಬಹುದು ಅಥವಾ ಜೀವ ಭಯವನ್ನು ತೊರೆದು ಕೂಡ ಅವರು ನ್ಯಾಯಕ್ಕೆ ಸತ್ಯಕ್ಕಾಗಿ ಅವರು ಸಾಕ್ಷಿಯನ್ನು ನುಡಿದಿದ್ದಾರೆ. ಇದು ನಮಗೆ ಬೇಕಾಗಿದೆ. ಇದನ್ನೆಲ್ಲವನ್ನು ನಾವು ಇಂದಿನ ಸಮಾಜದಲ್ಲಿ ಇದನ್ನು ಕಲಿಬೇಕಾಗಿದೆ. ಜನಗಳು ನ್ಯಾಯಕ್ಕೆ ಧರ್ಮಕ್ಕೆ ಧೈರ್ಯವಾಗಿ ನಿಲ್ಲುವಂತಹ ಒಂದು ಪ್ರವೃತ್ತಿ ಬೇಕಾಗಿದೆ. ಇಂತಹ ಒಂದು ಸಾಹಸವನ್ನು ಪ್ರದರ್ಶಿಸಿರ್ತಕ್ಕಂಥ ನ್ಯಾಯಕ್ಕಾಗಿ ನಿಂತಹ ರೇವತಿಗೆ ಕಾನ್ಸ್ಟೇಬಲ್ಗೆ ಖಂಡಿತವಾಗಿಯೂ ಕೂಡ ನಮ್ಮ ಒಂದು ಸಲ್ಯೂಟು ಈ ಮುಖಾಂತರ ಇದ್ದೇ ಇರುತ್ತದೆ. ಸೊ ಯಾರೇ ಆಗಲಿ ರಕ್ಷಣೆಯನ್ನು ಮಾಡಬೇಕು. ನೋಡಿ, ಪೊಲೀಸರಾಗಿ ಅವರು ನ್ಯಾಯದ ರಕ್ಷಣೆಯ ಕೆಲಸವನ್ನು ಅವರು ಮಾಡಿದ್ರು. ಇನ್ನು ಕೆಲವರು 9 ಜನ ಸೇರಿ ಮೃಗೀಯ ವರ್ತನೆಯನ್ನು ಮಾಡಿ ಆ ಒಂದು ನ್ಯಾಯವನ್ನು ಕೊಂದು ಹಾಕಿದರು. ಇವತ್ತು ಪರಿಹಾರವಾಗಿ ಅವರಿಗೆ 1,40,00,000 ರೂಪಾಯಿಗಳು ಕೋರ್ಟಿನಿಂದ ಆದೇಶ ಆಗಿ ಅವರಿಗೆ ಡೆತ್ ಸೆಂಟೆನ್ಸ್ ಆಗಿದೆ. ಆದರೂ ಕೂಡ ಆ ಒಂದು ಜಯರಾಜ್ ಅವರ ಹೆಂಡತಿ ಹೇಳ್ತಾರೆ, ನನ್ನ ಮನೆಯ ಯಜಮಾನ ಹೋದರು, ನನ್ನ ಮಗ ಹೋದ, ಗಂಡು ದಿಕ್ಕಿಲ್ಲದಂತೆ ಆಯಿತು, ಈ ಹಣ ಇಟ್ಕೊಂಡು ನಾನೇನು ಮಾಡಲಿ ಅಂತ. ನೋಡಿ ಯಾವ ರೀತಿಯ ಕ್ರೌರ್ಯ ಆಗೋಯ್ತು. ಇಡೀ ಒಂದು ಕುಟುಂಬಕ್ಕೆ ಗಂಡು ದಿಕ್ಕಿಲ್ಲದಂತೆ ಮಾಡಿಬಿಟ್ರಲ್ಲ. ಇಷ್ಟು ರೀತಿಯಲ್ಲಿ ಪೊಲೀಸ್ ಬ್ರುಟಾಲಿಟಿ ನಡಿಬೇಕಾ? ಕಾನೂನು ಇವರಿಗೆ ಸಪೋರ್ಟ್ ಮಾಡುತ್ತಾ? ಈ ಲೆವೆಲಲ್ಲಿ ಟಾರ್ಚರ್ ಮಾಡೋದಕ್ಕೆ ಇವರಿಗೆ ಕಾನೂನಿನ ಅಲ್ಲಿ ಅಧಿಕಾರ ಕೊಟ್ಟವರು ಯಾರು? ಇವರೆಲ್ಲ ಹೊಡಿತಾರೆ, ನಾಳೆ ದಿವಸ ಬಿಸಿನೀರು ಹಾಕ್ತಾರೆ, ತಟ್ಟುತ್ತಾರೆ, ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟಿಂದ ಮುಂದೆ ನಿಲ್ಲಿಸಿದ್ರೆ ಮ್ಯಾಜಿಸ್ಟ್ರೇಟ್ ನೋಡೋದೇ ಇಲ್ಲ. ಯಾಂತ್ರಿಕವಾಗಿ ಆಯಿತು ಕಸ್ಟಡಿಗೆ ತಗೊಳ್ಳಿ ಅಂತ ಕಳಿಸ್ಬಿಡ್ತಾರೆ. ಅವರು ಬಂದು ನೀಟಾಗಿ ನೋಡಿ ಏನಾದ್ರು ಹೊಡೆದಿದ್ದಾರಾ, ಮಾಡಿದ್ದಾರಾ, ಟಾರ್ಚರ್ ಆಗಿದೆಯಾ, ಏನಾಯಿತು, ಏನು ಸಮಸ್ಯೆ ಅಂತ ಕರೆಕ್ಟಾಗಿ ಕೂಲಂಕುಷವಾಗಿ ಕೇಳಿ ಅವರು ಮಾತಾಡಿದ್ದಿದ್ರೆ, ಅವರ ಕೆಲಸವನ್ನು ಮಾಡಿದ್ದಿದ್ರೆ ಇವತ್ತು ಆ ಜೀವ ಉಳ್ಕೊಳ್ತಾ ಇತ್ತು. ಎಲ್ಲವೂ ಯಾಂತ್ರಿಕವಾಗಿ ನಡೀತಾ ಇದೆ. ಸರಿಯಾದ ರೀತಿಯಲ್ಲಿ ಪಾರದರ್ಶಕತೆಯಿಂದ ಸೂಕ್ಷ್ಮವಾಗಿ ತನಿಖೆಗಳು ನಡೀತಾ ಇಲ್ಲ. ಅವರವರವರುಗಳಲ್ಲೆಲ್ಲ ಅಡ್ಜಸ್ಟ್ಮೆಂಟ್ಗಳು. ಇಲ್ಲಿ ಜೀವ ಹೋಗ್ತಾ ಇರೋದು ಸಾಮಾನ್ಯ ಜನಗಳದ್ದು. ನ್ಯಾಯ ಹೊರಟೋಗ್ತಾ ಇದೆ. ಈ ಕೂಡಲೇ ನಿಲ್ಲಬೇಕು. ಪೊಲೀಸಿನವರ ದೌರ್ಜನ್ಯ ನಿಲ್ಲಬೇಕು. ಇವರ ಅಧಿಕಾರ ಕಾನೂನಿನ ಅಂತರ್ಗತ, ಕಾನೂನಿನ ಒಳಗಡೆ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಜನಗಳ ಮೇಲೆ FIRಗಳನ್ನು ದಾಖಲು ಮಾಡೋದು, ದೌರ್ಜನ್ಯ ಮಾಡುವುದು, ಹೆದರಿಸುವುದು, ಬೆದರಿಸುವುದು ಈ ಕೂಡಲೇ ನಿಲ್ಲಬೇಕು. ಇದ್ಯಾವುದಕ್ಕೂ ಹೆದರ್ಕೊಳ್ಳೋಕೆ ಹೋಗಬೇಡಿ.
ಯಾರೇ FIRಗಳು ಮಾಡಿ ನೀವು ತಪ್ಪು ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಧೈರ್ಯವಾಗಿರಿ, ವಕೀಲರ ಸಹಾಯವನ್ನು ಪಡೀರಿ, ತನಿಖೆಗಳಾಗಲಿ ಹೈಕೋರ್ಟ್ಗೆ ಹಾಕ್ಕೊಳ್ಳಿ, ಕ್ವಾಶ್ ಮಾಡಿಸಿ, ಮತ್ತು ಅದು ಸರಿಯಾದ ರೀತಿಯಲ್ಲಿ ಅವರು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ವಿರುದ್ಧ ಯಾವುದೇ ಪ್ರೊಸೀಜರ್ಗಳನ್ನು ಮಾಡದೆ ಏನಾದರೂ FIRಗಳು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ವಿರುದ್ಧ ನೀವು ಪರಿಹಾರಕ್ಕೂ ಕೂಡ ಕೇಸನ್ನು ದಾಖಲು ಮಾಡ್ಬೋದು. ಪೊಲೀಸರ ವಿರುದ್ಧ ನೀವು ಕೇಸನ್ನು ದಾಖಲು ಮಾಡ್ಬೋದು. ನಿಮ್ಗೆ ಯಾರು ಸುಳ್ಳು ದೂರು ಕೊಟ್ಟರು ಅವ್ರ ವಿರುದ್ಧ ನೀವು ಕೇಸನ್ನು ದಾಖಲು ಮಾಡಿ ನೀವು ಅವ್ರನ್ನುಗಳನ್ನು ಕೂಡ ಜೈಲಿಗೆ ಕಳಿಸ್ಬೋದು, ಅವರ ಕೆಲಸವನ್ನು ಕಿತ್ತಾಕ್ಬೋದು, ನೀವು ಪರಿಹಾರವನ್ನು ಕೂಡ ತಗೋಬೋದು. ಆದ್ದರಿಂದ ಈ ಗೊಡ್ಡು ಬೆದರಿಕೆಗಳಿಗೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ಪೊಲೀಸಿನರ ದೌರ್ಜನ್ಯ ಅಂತ್ಯ ಆಗಲಿ. ಇದು ತುಂಬ ರೇರ್ ಆಫ್ ದಿ ರೇರೆಸ್ಟ್ ಕೇಸು. ಯಾಕಂದರೆ ಇಂತಹ ಒಂದು ಕ್ರೌರ್ಯ ಪಶುಗಳಿಗಿನ್ನ ಕಡೆಯಾಗಿ ನಡ್ಕೊಂಡಿದ್ದಾರೆ. ನಾನೀಗಾಗಲೇ ಹೇಳಿದೆ ಯಾವ ಯಾವ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಲಾಗಿದೆ ಅಂತ ಹೇಳಿ. ಅಂತಹ ಒಂದು ಅಪರಾಧಗಳು ಅಲ್ಲಿ ನಡೆದಿದೆಯಾ? ಅದಕ್ಕೆ ಇವರೇನಾದರೂ ಸಾಕ್ಷಿಗಳನ್ನು ಕೊಟ್ಟಿದ್ದಾರಾ? ಏನೂ ಇವ್ರ ಕಡೆ ಇಲ್ಲ. ಮತ್ತು ಅಲ್ಲಿ ಊರಿನ ಜನಗಳು ಅಂದರೆ ಆ ಒಂದು ಸಂದರ್ಭ ನೋಡಿದಾಗ ಅವ್ರು ಕರ್ಕೊಂಡು ಹೋದಾಗ ನೋಡಿದಂತಹ ಜನಗಳು ಸರಿಸುಮಾರು 50 ಜನ ಸಾಕ್ಷಿಗಳನ್ನು ಕರೆಸ್ಕೊಂಡು ಕೋರ್ಟಿನಲ್ಲಿ ಹೇಳಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ. 50 ಜನ ಸಾಕ್ಷಿಗಳನ್ನು ಎನ್ಕ್ವೈರಿ ಮಾಡಲಾಗಿದೆ. ಅದರಲ್ಲಿ ರೇವತಿ ಎಂಬುವರು ಕೊಟ್ಟಿರ್ತಕ್ಕಂತಹ ಐ ವಿಟ್ನೆಸ್ಸು ತುಂಬ ಸ್ಟ್ರಾಂಗ್ ಆಗಿ ನಿಂತಿದೆ. ಬೇರೆಯವರು ಕೂಡ ಹೇಳಿದ್ದಾರೆ, ಹೌದು ಸ್ವಾಮಿ ಇವ್ರು ಬಂದಿದ್ರು, ಹಿಂಗೆ ಮಾತಾಡಿದ್ರು, ಹಿಂಗೆ ಕರ್ಕೊಂಡು ಹೋದರು ಅನ್ನೋದು. ಮತ್ತು ಅವ್ರು ಕರ್ಕೊಂಡು ಹೋಗಿ ಮಾಡುವಾಗ ಅವರು ಕುಂಟುತ್ತಾ ಇದ್ರು, ತುಂಬ ಒದೆಗಳು ಅವರಿಗೆ ಬಿದ್ದಿತ್ತು, ಬಾಡಿ ಇದಾಗಿತ್ತು ಅನ್ನೋದು ಕೂಡ ಹೇಳಿಕೆಗಳು ಇದ್ದಾವೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಸೂಕ್ತವಾಗಿ ನೋಡದೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಂಥ ಮ್ಯಾಜಿಸ್ಟ್ರೇಟು ಅವರ ಒಂದು ಕಾರ್ಯವೈಖರಿಯನ್ನು ಕೂಡ ನಾವಿಲ್ಲಿ ಖಂಡಿಸ್ತೇವೆ. ಯಾಕಂದರೆ ಇದು ಒಬ್ಬ ವ್ಯಕ್ತಿಯ ಒಂದು ಜೀವನ ಎಲ್ಲ ನಿಂತಿರುತ್ತೆ ನೋಡಿ. ಇವತ್ತು ಆ ಕುಟುಂಬಕ್ಕೆ ಏನು ಇಲ್ದಂಗೆ ಆಗೋಯ್ತಲ್ಲ, ಅವ್ರ ಜೀವನೇ ಕಳ್ಕೊಂಡ್ಬಿಟ್ರಲ್ಲ. ಅವ್ರು ಇದ್ದಿದ್ರೆ ಅವ್ರು ದುಡಿತಾ ಇರಲಿಲ್ವಾ? ದುಡ್ಡು ಬೀಸಾಕ್ಬಿಟ್ರೆ ಎಲ್ಲ ಸಿಕ್ಕಿಬಿಡುತ್ತಾ? ಇಲ್ವಲ್ಲ, ನ್ಯಾಯ ಸಿಗಬೇಕಲ್ವಾ? ಆದ್ದರಿಂದ ಈ ಎಲ್ಲ ನಿಟ್ಟಿನಲ್ಲಿ ಕೆಲಸಗಳು ಆಗಿದ್ದಾವೆ. ಕೋರ್ಟು ಫೈನಲ್ ಆಗಿ ಆರ್ಡರ್ ಶೀಟಿನಲ್ಲಿ ಏನೇನು ಫೈಂಡಿಂಗ್ಸ್ಗಳನ್ನು ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದೇನೆ. ಒಟ್ಟಾರೆಯಾಗಿ ಅವರ ವಿರುದ್ಧ ಯಾವ ಸೆಕ್ಷನ್ಗಳು ದಾಖಲಾಗಿತ್ತು ಅದು ಯಾವುದನ್ನು ಪ್ರೂವ್ ಮಾಡೋದಕ್ಕೆ ಇವ್ರ ಕೈನಲ್ಲಿ ಆಗಿಲ್ಲ. ಅಂತಹ ಘಟನೆಗಳು ನಡೆದೇ ಇಲ್ಲ. ಯಾಕಂದರೆ CBI ಎಲ್ಲ ತನಿಖೆಗಳನ್ನು ಮಾಡಿದೆ. ಮ್ಯಾಜಿಸ್ಟ್ರೇಟ್ ಅವರು ವಿಸಿಟ್ ಮಾಡಿದಾಗಲೂ ಕೂಡ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ಬಂದಾಗ ಅವರು ಕೂಡ ಎಲ್ಲ ಮಾಡಿದ್ದಾರೆ. ನಂತರ FSL ರಿಪೋರ್ಟಲ್ಲಿ ಈಗ ನಾನು ಹೇಳಿದ ಹಾಗೆ ಎಲ್ಲ ವರದಿಗಳನ್ನು ಅವರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ತನಿಖೆಯ ಎಲ್ಲ ಆಗಿ ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ನೋಡಿ ಇದು ರೇರ್ ಆಫ್ ದಿ ರೇರೆಸ್ಟ್ ಕೇಸು. ರಕ್ಷಣೆಯನ್ನು ಮಾಡಬೇಕಾದವರೇ ರಕ್ಷಣೆ ಮಾಡಿದ್ದಾರೆ. ಇದು ತುಂಬ ಅಮಾನುಷ ಮೃಗೀಯವಾದಂತಹ ವರ್ತನೆ, ಇದು ಸಲ್ಲದು. ಅಂದರೆ ಇನ್ನೊಂದು ಮೇಯ್ನು ಲೈನ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈ ಒಂದು ಕೃತ್ಯ ನಡಿಬೇಕಂದ್ರೆ ಅಂದರೆ ಒಬ್ಬ ಪೊಲೀಸರಿಗೆ ಗೊತ್ತಿರುತ್ತೆ ಅವರು ಈ ರೀತಿಯಾಗಿ ಹೊಡೆದರೆ ಅವರ ಜೀವಕ್ಕೆ ಅಪಾಯ ಆಗುತ್ತೆ ಅನ್ನೋದು ಪೊಲೀಸರಿಗೆ ಗೊತ್ತಿರುತ್ತೆ. ಅವ್ರದ್ದು ಇಂಟೆನ್ಷನ್ ಕೂಡ ಅವರಿಗೆ ತೊಂದರೆ ಮಾಡಬೇಕು ಅನ್ನೋದೇ ಇತ್ತು. ಆದ್ದರಿಂದ ಇದು ಉದ್ದೇಶಪೂರ್ವಕವಾಗಿಯೇ ನಡೆದಂತಹ ಒಂದು ಘಟನೆ ಆಗಿದೆ, ಕೃತ್ಯ ಆಗಿದೆ. ಇದು ಕೊಲೆಯೇ ಅಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡಿದೆ. ಅವರ ಪರವಾಗಿ ವಕೀಲರು ವಕೀಲರು ಹೇಳಿದರು ಇದು ಕಲ್ಪಬಲ್ ಹೋಮಿಸೈಡ್ ಅಂತ ತಗೊಳ್ಳಿ, ಮರ್ಡರ್ ಅಂತ ತಗೋಬೇಡಿ ಅಂತ ಹೇಳಿ ಅವರು ವಾದಗಳನ್ನು ಮಂಡಿಸಿದ್ದಾರೆ. ಬಟ್ ಅದು ಕೋರ್ಟ್ ಒಪ್ಪಿಲ್ಲ. ಯಾಕಂದರೆ ಒಬ್ಬ ಪೊಲೀಸ್ಗೆ ಗೊತ್ತಿದೆ ಯಾವ ಒಡೆಯನ್ನು ಎಲ್ಲಿ ಹೊಡಿಬೇಕು, ಎಷ್ಟು ಹೊಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು ಅಂತ. ಆದರೆ ಆ ಒಂದು ನಿಟ್ಟಿನಲ್ಲಿ ಮಾಡದೇನೆ ಇವರು ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಹೊಡೆದಾಗ ಈ ಒಂದು ನಿಟ್ಟಿನಲ್ಲಿ ಹೊಡೆದಾಗ ಪ್ರಾಣ ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದ್ದರಿಂದ ಇದು ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಒಂದು ಕೃತ್ಯ ಆಗಿದೆ ಅಂತ ಹೇಳಿ, ಇದು ಮರ್ಡರ್ ಆಗಿದೆ, ಕೊಲೆಯೇ ಆಗಿದೆ ಅಂತ ಹೇಳಿ ಕೋರ್ಟ್ ತೀರ್ಮಾನವನ್ನು ಮಾಡಿ ಡೆತ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ಮತ್ತು 1,40,00,000 ರೂಪಾಯಿಗಳ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಕೆಲವು ರಾಜ್ಯದ ಪಕ್ಷಗಳು ಕೂಡ ಅವರವರು 25 ಲಕ್ಷ ನಾವು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇರಲಿ ನೋಡಿ, ಇವರ ವಿರುದ್ಧ ಮತ್ತು ಜಯರಾಜ್ ಅವರಿಗೆ ಕೊಟ್ಟಿದ್ದಂತಹ ನಂಬರು 3635 ಮತ್ತು ಬಿನಿಕ್ಸ್ಗೆ ಮಗನಿಗೆ ಕೊಟ್ಟಿದ್ದು 3636. ಈ ಒಂದು ನಂಬರ್ಗಳನ್ನು ಕೊಡಲಾಯಿತು. ಇವರನ್ನು 3 and 6 ಸೆಲ್ಲಲ್ಲಿ ಇಡಲಾಗಿತ್ತು ಅಂತ ಹೇಳಲಾಗಿದೆ. ಇದೇನೇ ಆಗಿರ್ಬೋದು, ಇಂತಹ ಘಟನೆಗಳು ಮರುಕಳಿಸಬಾರದು. ಸಾಮಾನ್ಯರಿಗೆ ನ್ಯಾಯ ಸಿಗಬೇಕು. ಪೊಲೀಸರು ರಕ್ಷಕರು ರೀತಿಯಲ್ಲಿ ನಡೆದುಕೊಳ್ಳಬೇಕು.
ತಪ್ಪು ಮಾಡಿದಾಗ ಅವರನ್ನು ಕರೆಸಿ ವಿಚಾರಣೆಯನ್ನು ಮಾಡಿ ಕೋರ್ಟಿಗೆ ಹಾಜರುಪಡಿಸೋದು ಅಷ್ಟೇ ಅವರ ಕೆಲಸ ಹೊರತು ದಂಡಿಸೋದು, ಹೊಡೆಯೋದು, ಬಡಿಯೋದು ಈ ರೀತಿಯಾಗೆಲ್ಲ ಮಾಡಿಬಿಟ್ರೆ, ಏನೋ ಈ ರೀತಿಯಾದಂತಹ ಒಂದು ಅಧಿಕಾರವನ್ನು ಕೊಟ್ಟುಬಿಟ್ರೆ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಈ ರೀತಿಯಾಗಿ ಯಾರಾದರೂ ನಡ್ಕೊಳ್ಬಹುದು ಅಂತಾದರೆ ಅವ್ರಿಗೇನಾಗುತ್ತೆ ಕಾನೂನು ಚೌಕಟ್ಟಲ್ಲಿ ಅನ್ನೋದು ಕೂಡ ಈ ಒಂದು ಕೇಸಿನಿಂದ ತಿಳ್ಕೊಳ್ಬೇಕು ಪೊಲೀಸ್ನವರು ಕೂಡ ಅಂತ ಇಲ್ಲಿ ನಾವು ಹೇಳ್ತೇವೆ. ಕೊನೆಗೆ ಏನು ಬೀಜ ಬಿತ್ತುತ್ತಾನೋ ಅದೇ ಫಲ ಮನುಷ್ಯನಿಗೆ ಸಿಗೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.